ಇದನ್ನು ಆಮ್ಲೆಟ್ ಆಗೋಕ್ಕೆ ಬಿಡಬೇಡಿ. ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದನ್ನು ಪೀಸ್ 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 ಮಾಡಿಬಿಡ್ಬೇಕು. ಇವಾಗ ಅದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ದೊಡ್ಡ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನನ್ನ ಹತ್ರ ಸ್ವಲ್ಪ ಬೋನ್ಲೆಸ್ ಚಿಕನ್ ಪೀಸಸ್ಗಳಿದ್ವು, ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಬಿಟ್ಬಿಡೋಣ ಆಯಿತಾ. ಅದೇನು ಬೇಗ ಬಂದ್ಬಿಡುತ್ತೆ, ಒಂದು 4-5 ನಿಮಿಷ ಸಾಕೋದಕ್ಕೆ ಬೇಯೋದಕ್ಕೆ, ಅಷ್ಟೂ ಬೇಡ. ಸಣ್ಣ ಸಣ್ಣ ಪೀಸ್ಗಳಲ್ವ, ಬೇಗ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಆಗಿದೆ. ಇದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನಾವು ಏನು ಸ್ಕ್ರಾಂಬಲ್ಡ್ ಎಗ್ ಮಾಡ್ಕೊಂಡಿದ್ವಲ್ಲ ಅದೇ ಇದಕ್ಕೆ ಹಾಕಿಟ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನು ಸಿಗ್ದು ಹಾಕ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಮಗ ಇರೋದ್ರಿಂದ ಅವನಿಗೆ ಸಣ್ಣ ಸಣ್ಣ ಪೀಸಸ್ ಸಿಕ್ಕಿದ್ರೆ ಅವನಿಗೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಗ್ದು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ತುಂಬ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಇಲ್ಲಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ಆದಷ್ಟು ಹೈ ಫ್ಲೇಮಲ್ಲೇ ಇರಬೇಕು, ಅವಾಗಲೇ ಚಂದ. ಈಗ ನೋಡಿ, ಆಲ್ರೆಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಸೀದೋದಂಗೆ